ಇಡಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಏನು ಮುಂಬರಿನ ತಿಂಗಳಿದೆ ಅಂದ್ರೆ ಫೆಬ್ರವರಿ 1ರಂದು ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಹುನಿರೀಕ್ಷಿತ ಒಂದು ಯೂನಿಯನ್ ಬಜೆಟ್ ಅನ್ನ ಸಂಸತ್ನಲ್ಲಿ ಮಂಡಿಸಲಿದ್ದಾರೆ. ಹಣಕಾಸು ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ದಾಖಲೆಯ ಮಟ್ಟಿಗೆ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರೋದಂಥದ್ದು. ಹೀಗಾಗಿ ಈ ಒಂದು ಬಜೆಟ್ ಕುರಿತು ಜನಸಾಮಾನ್ಯರಲ್ಲಿ ಸಾಕಷ್ಟು ನಿರೀಕ್ಷೆಗಳು ಹುಟ್ಟಾಗಿದೆ. ಅದ್ರ ಜೊತೆಗೆ ವಿತ್ತ ಸಚಿವೆಯು ಕೂಡ ಒಂದು ರೀತಿ ಸವಾಲು, ಹಣದುಬ್ಬರ ಹೆಚ್ಚಾಗಿದೆ ದೇಶದಲ್ಲಿ, ಜಿಡಿಪಿ ಕೂಡ ಇಳಿಕೆಯ ಮುನ್ಸೂಚನೆ ಕಂಡು ಬಂದಿದೆ. ಹೀಗಾಗಿ ಹಲವು ಸವಾಲುಗಳ ನಡುವೆ ಜನಸಾಮಾನ್ಯರ ನಿರೀಕ್ಷೆಗಳನ್ನ ಈಡೇರಿಸುವುದು ಏನು ಹಣಕಾಸು ಸಚಿವೆ ಮುಂದಿರುವಂತಹ ಸವಾಲಾಗಿದೆ. ಹೀಗಾಗಿ ಮೋದಿ ಸರ್ಕಾರದ ಒಂದು ಮುಂದಿನ ನಡೆಯನ್ನು ಕೂಡ ಈ ಒಂದು ಬಜೆಟ್ ಒಂದು ನಿರ್ಧರಿಸುತ್ತೆ. ಯಾವ ರೀತಿಯಾಗಿ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಲಿದೆ, ಯಾವ ರೀತಿ ಯೋಜನೆಗಳನ್ನ ಜನರಿಗೆ ತಲುಪಿಸಲಿದೆ ಅನ್ನೋದು ಕುರಿತಾಗಿ ಈ ಬಜೆಟ್ ತಿಳಿಸಲಿದೆ. ಹೀಗಾಗಿ ನಿರೀಕ್ಷೆಗಳು ದುಪ್ಪಟ್ಟಾಗಿದೆ. ಹೀಗಾಗಿ ಜನಸಾಮಾನ್ಯ ನಿರೀಕ್ಷೆಗಳೇನು ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ತೀವಿ. ನಮ್ ಜೊತೆ ನಮ್ಮ ಕೊಲೀಗ್ ಭಾನುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಭಾನುಪ್ರಸಾದ್. ನಮಸ್ಕಾರ. ಒಟ್ಟಾರೆ ಈ ಬಜೆಟ್ ನಲ್ಲಿ ನೋಡೋದಾದ್ರೆ ಅದು ಕೃಷಿ ಕ್ಷೇತ್ರ ಆಗಿರ್ಬೋದು, ಕೈಗಾರಿಕೆ, ನೀರಾವರಿ ಅಥವಾ ತೆರಿಗೆ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಸುಮಾರು ನಿರೀಕ್ಷೆಗಳು ನಮ್ಮ ಮುಂದೆ ಇದೆ. ಹೀಗಾಗಿ ನೀವು ಈ ಒಂದು ನಿರೀಕ್ಷೆಗಳ ಕುರಿತಾಗಿ ನಿಮ್ಮ ವಿಚಾರಗಳನ್ನ ಏನ್ ಹೇಳ್ತೀರಾ? ಹೌದು ಸಾಗರ್, ನೀವು ಹೇಳಿದಾಗೆ ಈ ಬಾರಿ ಬಜೆಟ್ ಮೇಲೆ ತುಂಬಾ ನಿರೀಕ್ಷೆ ಇದೆ. ಪ್ರತಿ ಬಾರಿನೂ ಕೂಡ ಕೇಂದ್ರ ಬಜೆಟ್ ಮೇಲೆ ನಿರೀಕ್ಷೆ ಇದ್ದೇ ಇರುತ್ತೆ ಜನಸಾಮಾನ್ಯರಿಗೆ. ಈ ಬಾರಿ ಕೂಡ ಹಲವಾರು ನಿರೀಕ್ಷೆಗಳಿದೆ. ಅದರಲ್ಲಿ ಆದಾಯ ತೆರಿಗೆಗೆ ಸಂಬಂಧಪಟ್ಟಂಗೆ ತುಂಬಾ ನಿರೀಕ್ಷೆಗಳಿದೆ ಈ ಬಾರಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಮೊದ್ಲಿಂದನೂ ಈಗೇನ್ ಮೂರ್ ಲಕ್ಷ ಇದೆಯಲ್ಲ ಟ್ಯಾಕ್ಸ್ ಸ್ಲ್ಯಾಬ್, ಇದು 3 ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ. ಅದರ ನಂತರದ ಆದಾಯಕ್ಕೆ ತೆರಿಗೆ ಅಪ್ಲೈ ಆಗುತ್ತೆ. ಹೊಸ ತೆರಿಗೆ ಸ್ಲ್ಯಾಬ್ ಅಲ್ಲಿ 7,75,000 ರಿಬೀಟ್ ಇರುತ್ತೆ ಅಂತ ಹೇಳ್ತಾರೆ. ಅದರ ನಂತರದ ಆದಾಯಕ್ಕೆ 3 ಲಕ್ಷದಿಂದನೇ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಬಟ್ ಇದು 3 ಲಕ್ಷ ಏನಾಗುತ್ತೆ, ತುಂಬಾ ಕಡಿಮೆ ಅಮೌಂಟ್ ಅನ್ನುವಂತಹ ಒಂದು ಟೀಕೆಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಬಾರಿ ಟ್ಯಾಕ್ಸ್ ವಿನಾಯಿತಿ ಏನಿದೆಯಲ್ಲ, ಆ ಮೂಲ ಸ್ಲ್ಯಾಬ್ ಇದೆಯಲ್ಲ, ಆ ಮಿತಿಯನ್ನ ಹೆಚ್ಚಿಸ್ಬೇಕು ಅಂತ ಇದೆ. ಕೆಲವರಂತೂ ಈ ಆರ್ಥಿಕ ತಜ್ಞರೆಲ್ಲ ಇದಾರಲ್ಲ, ಅವರು 15 ಲಕ್ಷ ರೂಪಾಯಿವರೆಗೆ ನಮ್ಗೆ ತೆರಿಗೆ ವಿನಾಯಿತಿ ಕೊಟ್ರು ಏನು ನಷ್ಟ ಆಗಲ್ಲ ಗವರ್ಮೆಂಟ್ಗೆ ಅನ್ನುವಂತ ಒಂದು ವಾದಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಜನರಿಗೆ 15 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡೋದಕ್ಕೆ ಅವಕಾಶ ಸಿಗಬೇಕು ಅನ್ನುವಂತ ವಾದಗಳು ಬರ್ತಾ ಇದೆ. ಇದಲ್ಲದೆ ಮತ್ತೆ ಇನ್ನೂ ಒಂದಷ್ಟು ಏನು ಬೇಡಿಕೆಗಳು ಬರ್ತಾ ಇದೆ ತೆರಿಗೆದಾರರಿಂದ. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಇದು ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಏನ್ ಕರಿತೀವಲ್ಲ, ಆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ ಇವಾಗ 75,000ವರೆಗೆ ಇದೆ. ಮೊದ್ಲು 50,000 ಇದ್ದದನ್ನ ಲಾಸ್ಟ್ ಬಾರಿ 75,000ಕ್ಕೆ ಜಾಸ್ತಿ ಮಾಡಿದ್ರು. ಆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ 1 ಲಕ್ಷಕ್ಕೆ ಏರಿಸಬೇಕು ಅನ್ನೋ ಒಂದು ಬೇಡಿಕೆ ಕಂಡು ಬರ್ತಾ ಇದೆ ಈಗ. ಅದು ಒಂದಾದ್ರೆ, ಇನ್ನೊಂದು ಈ ಕೆಲವೊಂದು ATC ಅಂಡರ್ ಅಲ್ಲಿ ಕೆಲವೊಂದು ತೆರಿಗೆ ವಿನಾಯಿತಿಗೆ ಅವಕಾಶ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಸಿಗ್ತಾ ಇತ್ತು ನಮ್ಗೆ. ATC ಆದಾಯ ತೆರಿಗೆ ಕಾಯ್ದೆಯ ATC ಅಂಡರ್ ಅಲ್ಲಿ ಸೆಕ್ಷನ್ ಅಂಡರ್. ಆ ಒಂದು ತೆರಿಗೆ ವಿನಾಯಿತಿಯನ್ನ 3 ಲಕ್ಷ ಅಥವಾ 3.5 ಲಕ್ಷದವರೆಗೆ ಹೆಚ್ಚಿಸಬೇಕು ಅನ್ನೋ ಒಂದು ಬೇಡಿಕೆನೂ ಕೂಡ ಈಗ ಹೆಚ್ಚಾಗ್ತಾ ಇದೆ ತೆರಿಗೆದಾರ ವಲಯದಿಂದ. ಸೊ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಬೇಡಿಕೆಗಳಿದೆ. ಇದಲ್ಲದೆ ಇವಾಗ ಏನ್ ಮಾಡ್ತಾ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ತೆರಿಗೆದಾರರಲ್ಲಿ ಎಲ್ಲರಿಗೂ ಗೊತ್ತು, ಹೊಸ ತೆರಿಗೆ ಪದ್ಧತಿಗೆ ಸುಧಾರಣೆಗಳನ್ನ ತರ್ತಾ ಇದೆ ಗವರ್ನಮೆಂಟ್, ಏನ್ ಸೆಂಟ್ರಲ್ ಗವರ್ಮೆಂಟ್. 2-3 ಬಾರಿ ಕೂಡ ಹೊಸ ತೆರಿಗೆ ಪದ್ಧತಿನಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡ್ತು. ಆದ್ರೆ ಹಳೆ ತೆರಿಗೆ ಪದ್ಧತಿಯನ್ನ ಯಾವುದೇ ಬದಲಾವಣೆ ತರದ ಹಾಗೆ ಇಟ್ಟಿದೆ. ಹಳೆ ತೆರಿಗೆ ಪದ್ಧತಿನಲ್ಲಿ ಏನು ಬದಲಾವಣೆ ಮಾಡಿಲ್ಲ, ಸುಧಾರಣೆ ಕೂಡ ಮಾಡಿಲ್ಲ. ಹೊಸ ತೆರಿಗೆ ಪದ್ಧತಿಯನ್ನ ಇನ್ನಷ್ಟು ಆಕರ್ಷಕವಾಗಿ ಮಾಡ್ತಾ ಇದೆ. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ, ಒಂದು ವಿಚಾರವನ್ನು ನೋಡೋದಾದ್ರೆ ಇತ್ತೀಚೆಗೆ ಒಂದು ವರದಿಗಳು ಕೂಡ ಬರ್ತಾ ಇದೆ. ಈ ಒಂದು ಬಜೆಟ್ ನಲ್ಲಿ ಈಗಿರೋ ಟ್ಯಾಕ್ಸ್ ಸ್ಲ್ಯಾಬ್ 15 ಲಕ್ಷ ರೂಪಾಯಿವರೆಗೂ ಏನ್ ತಗೊಂಡು ಹೋಗ್ಬೇಕು ಅನ್ನೋ ಕುರಿತಾಗಿ ಚಿಂತನೆ ಕೂಡ ನಡೀತಾ ಇದೆ ಅಂತ. ಈ ಜನರ ಜೀವನ ಮಟ್ಟ ಈಗ ಹಣದುಬ್ಬರ ಹೆಚ್ಚಾಗಿರೋದ್ರಿಂದ, ಆದಾಯ ಕೂಡ ಹೆಚ್ಚಾಗಿದೆ, ಜನರ ಇನ್ಕಮ್ ಕೂಡ ಹೆಚ್ಚಾಗಿರೋದ್ರಿಂದ ಈ ತೆರಿಗೆ ಸ್ಲ್ಯಾಬ್ಗಳೇ ಬದಲಾಗಬೇಕು ಅನ್ನೋದು ಭಾರಿ ಒತ್ತಡ ಕೇಳಿ ಬಂದಿರುವಂತದ್ದು. ಎಷ್ಟು ಮಟ್ಟಿಗೆ ಹೆಚ್ಚಿಸಬಹುದು ಅಂತ ನಿಮ್ಮ ಅಭಿಪ್ರಾಯ? ಇವಾಗ ಏನಿದೆಯಲ್ಲ 7,75,000ವರೆಗೆ ಈಗಾಗಲೇ ಹೊಸ ತೆರಿಗೆ ಪದ್ಧತಿನಲ್ಲಿ ಟ್ಯಾಕ್ಸ್ ರಿಬೇಟ್ ನೀಡಿದ್ದಾರೆ. ಅಂದ್ರೆ ಯಾರಿಗೆಲ್ಲ 7,75,000 ಆದಾಯ ಇದೆ ಅವರು ತೆರಿಗೆಯನ್ನ ಕಟ್ಟಬೇಕಾಗಿಲ್ಲ, ಅವರು ITR ಕೂಡ ಸಲ್ಲಿಸಬೇಕಾಗಿಲ್ಲ. ಹೊಸ ತೆರಿಗೆ ಪದ್ಧತಿಯನ್ನ ಆಯ್ಕೆ ಮಾಡ್ಕೊಂಡಿರೋರು ಇದನ್ನ ಏನ್ ಮಾಡ್ಬೇಕು, ಆಲ್ಮೋಸ್ಟ್ ಡಬಲ್, 15 ಲಕ್ಷ ಅಂದ್ರೆ ಈಗ 7,75,000 ಡಬಲ್ ಆಗುತ್ತೆ.
ಖಂಡಿತ. ಸೊ ಒಂದೇ ಬಾರಿಗೆ ಅಷ್ಟನ್ನ ನಿರೀಕ್ಷೆ ಮಾಡೋಕ್ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಿಯೂ ಕೂಡ ಹಿಂದಿನ ವರ್ಷಗಳ ಬಜೆಟ್ ಅನ್ನ ನೋಡಿದ್ರೆ ಎಲ್ಲೂ ಕೂಡ ಡಬಲ್ ಮಾಡಿಲ್ಲ. ಒಂದು 20% 30% ಹೆಚ್ಚಿಸ್ಕೊಂಡು ಬಂದಿದ್ದಾರೆ ಅಷ್ಟೇ. 20% ಜಾಸ್ತಿ ಆಯ್ತು. 50,000 ಹೀಗೆ ಮಿತಿಯನ್ನು 50,000ದವರೆಗೆ ವಿಸ್ತರಣೆ ಮಾಡ್ಕೊಂಡು ಬಂದಿದ್ದಾರೆ. ಈ ಬಾರಿ ನಾವು ಏನ್ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ಸ್ವಲ್ಪ ಹೆಚ್ಚಳವನ್ನ ನಿರೀಕ್ಷೆ ಮಾಡ್ಬೋದು. ಅದಲ್ಲದೆ ಈ ಒಂದು ATC ಅಂಡರ್ ಅಲ್ಲಿ ಏನು ತೆರಿಗೆ ವಿನಾಯಿತಿ ಇದೆಯಲ್ಲ ಅದರಲ್ಲಿ ಒಂದಷ್ಟು ವಿಸ್ತರಣೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಈ ಒಂದು ಬಜೆಟ್ ನಲ್ಲಿ ಏನು ಟ್ಯಾಕ್ಸ್ ಆದಾಯ ತೆರಿಗೆ ಕುರಿತಾಗಿ ಹಿರಿಯ ನಾಗರಿಕರು ಒಂದು ರೀತಿ ವಿಶೇಷ ಸ್ಥಾನಮಾನವನ್ನ ನಿರೀಕ್ಷಿಸ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯ ನಾಗರಿಕರಿಗೂ ನಮಗೂ ಕೂಡ ಒಂದೇ ರೀತಿ ಟ್ಯಾಕ್ಸ್ ಸ್ಲ್ಯಾಬ್ ಹಾಕಿ ಸ್ವಲ್ಪ ವಿಶೇಷ ವಿನಾಯಿತಿಯನ್ನ ನಮಗೂ ಕೂಡ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಕ್ ನಲ್ಲಿ ನಾವು ನೋಡಬಹುದು ಫಿಕ್ಸೆಡ್ ಡೆಪಾಸಿಟ್ ಮತ್ತೊಂದರಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚುವರಿ 0.5 ಏನು ಹೆಚ್ಚುವರಿ ಬಡ್ಡಿಯನ್ನ ಕೊಡಲಾಗುತ್ತೆ. ಅದೇ ರೀತಿ ಟ್ಯಾಕ್ಸ್ ನಲ್ಲೂ ನಮಗೂ ಒಂದು ವಿನಾಯಿತಿ ಸಿಗ್ಲಿ ಅನ್ನೋದು ಕೂಡ ಅವರ ನಿರೀಕ್ಷೆ ಆಗಿದೆ. ಇದ್ರ ಜೊತೆಗೆ ನಾವು ತೆರಿಗೆ ಜೊತೆಗೆ ನಾವು ಇನ್ನ ಈ ಕಡೆ ಏನಾದ್ರು ನೋಡೋದಾದ್ರೆ ಈ ಒಂದು ವರ್ಷದಲ್ಲೂ ಕೂಡ ಕೃಷಿಯ ಒಂದು ನಿರೀಕ್ಷೆಗಳು ಹೆಚ್ಚಾಗಿದೆ. ಅದ್ರಲ್ಲೂ ಕೂಡ ಒಂದು ಕೇಳಿಬಂದಿರುವಂತಹ ವರದಿ ಪ್ರಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ಹಿಂದೆ ಸಾಲದ ಮಿತಿ ಇದೆ ಅದನ್ನ 5 ಲಕ್ಷ ರೂಪಾಯಿವರೆಗೂ ಹೆಚ್ಚಿಸಬಹುದು ಅನ್ನೋ ನಿರೀಕ್ಷೆ ಕೂಡ ತಿಳಿದು ಬಂದಿದೆ. ಈ ಸಂಬಂಧ ಹಣಕಾಸು ಸಮೇತ ಅಧಿಕಾರಿಗಳು ಕೂಡ ಈ ಮೂಲಗಳಿಂದ ಈ ಒಂದು ವಿಚಾರ ತಿಳಿದು ಬಂದಿದೆ. ಈಗಾಗಲೇ ಒಂದು 3 ಲಕ್ಷದಷ್ಟು ಏನು ಲೋನ್ ತಗೊಳ್ಬಹುದು. 3 ಲಕ್ಷದವರೆಗೂ ಲಿಮಿಟ್ ಏನಿದೆ ಅದನ್ನ ಒಂದು 3 ಲಕ್ಷದಿಂದ 5 ಲಕ್ಷದವರೆಗೂ ಏರಿಕೆ ಮಾಡಬಹುದು ಅನ್ನೋದು ಒಂದು ವರದಿ ಆಗಿದೆ. ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ವಿಶೇಷತೆಯನ್ನು ನೋಡೋದಾದ್ರೆ ಅತಿ ಮತ್ತು ಸಣ್ಣ ರೈತರಿಗೆ ಹೆಚ್ಚು ನೆರವಾಗುತ್ತೆ. ಹೀಗಾಗಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಹೆಚ್ಚಿನ ಬೇಡಿಕೆ ಇದೆ. ಹೀಗಾಗಿ ಈ ಒಂದು ಕ್ರೆಡಿಟ್ ಲಿಮಿಟ್ ಅನ್ನ ಹೆಚ್ಚಿಗೆ ಮಾಡಿದ್ರೆ ಒಂದು ಅತಿ ಸಣ್ಣ ರೈತರಿಗೆ ಇದರಿಂದ ನೆರವಾಗುತ್ತೆ ಅನ್ನೋದು ಒಂದು ಇದ್ರ ಮೂಲ ಉದ್ದೇಶ ಆಗಿದೆ. ಹೀಗಾಗಿ ಕೃಷಿ ಕ್ಷೇತ್ರದಲ್ಲಿ ಈ ಒಂದು ಬಜೆಟ್ ನಲ್ಲಿ ಈ ಒಂದು ಸಾಲದ ಪ್ರಮಾಣ ಏನು ಹಿಂದಿನ ರೀತಿಯಲ್ಲಿ ನೋಡೋದಾದ್ರೆ ಕಡಿಮೆ ಬಡ್ಡಿಗೆ ಸಾಲವನ್ನ ನೀಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಇನ್ನಷ್ಟು ಉತ್ತೇಜನ ನೀಡಬಹುದು ಅನ್ನೋದು ಕುರಿತಾಗಿ ಕೃಷಿ ಹೊರತುಪಡಿಸಿ ಇವಿ ನೋಡೋದಾದ್ರೆ ಸಾಕಷ್ಟು ನಿರೀಕ್ಷೆಗಳಿದೆ. ಅಂದ್ರೆ ಅದರಲ್ಲೂ ಇವಿ ವೆಹಿಕಲ್ ಮೇಲೆ ಏನು ಸರ್ಕಾರ ಸಾಕಷ್ಟು ಪ್ರೋತ್ಸಾಹ ಧನಗಳನ್ನ ನೀಡುತ್ತಾ ಬಂದಿದೆ. ಸಾಕಷ್ಟು ಪ್ರೋತ್ಸಾಹ ಕೂಡ ಕೊಡ್ತಾ ಇದೆ. ಇವಿ ಕ್ಷೇತ್ರದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ಲಿ, ಪೆಟ್ರೋಲ್ ಮತ್ತು ಡೀಸೆಲ್ ನ ಅವಲಂಬನೆ ಕಡಿಮೆ ಆಗ್ಲಿ ಅನ್ನೋದು ಕುರಿತ ಇದು ಪ್ರಮುಖ ಮೂಲ ಉದ್ದೇಶ ಆಗಿರುವಂತದ್ದು. ಹೇಗೆ ಏನು ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಇನ್ನು ಹೇಳಿದಂಗೆ 2030ರೊಳಗೆ ನಾವು ದೇಶದ ಎಲೆಕ್ಟ್ರಿಕ್ ವಾಹನಗಳ ಉದ್ಯಮವನ್ನ ಒಂದು 20 ಲಕ್ಷ ಕೋಟಿಗೆ ತಲುಪಿಸಬೇಕು ಅನ್ನೋದು ಗುರಿಯನ್ನ ಹೊಂದಿದ್ದಾರೆ. ಇದರಿಂದ 5 ಲಕ್ಷ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದಿದೆ. ಹೀಗಾಗಿ ಇವಿ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಹೆಚ್ಚಿನ ಪ್ರೋತ್ಸಾಹಗಳನ್ನ ನೀಡಬೇಕಾಗುತ್ತೆ. ಅದರಲ್ಲೂ ಕೂಡ ಇವಿ ಬ್ಯಾಟ್ರಿಗಳ ಮೇಲೆ ಈಗಿರುವಂತಹ GST ಯನ್ನ ಕಡಿಮೆ ಮಾಡಬೇಕು ಅನ್ನೋದು ಕೂಡ ಇವಿ ಉತ್ಪಾದನಾ ಕಂಪನಿಗಳ ತಯಾರಕರ ಒಂದು ಬೇಡಿಕೆ ಆಗಿದೆ. ಆದ್ರೆ ಇದು ಯಾವ ರೀತಿಯಾಗಿ ಈಡೇರುತ್ತೆ ಅನ್ನೋದು ಗೊತ್ತುಪಡಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇವಿ ಒಂದು ಬಿಡಿ ಭಾಗಗಳಿಗೆ ಏನು GST ಯನ್ನು ವಿಧಿಸಲಾಗುತ್ತೆ ಇದನ್ನ ಕಡಿಮೆ ಮಾಡಬೇಕು ಅನ್ನೋದು ಕುರಿತಾಗಿ ಬೇಡಿಕೆ ಇದೆ. ಅದರಲ್ಲೂ ಜೊತೆಗೆ ಚಾರ್ಜಿಂಗ್ ಸರ್ವಿಸ್ ಸ್ಟೇಷನ್ಗಳನ್ನ ನೋಡಬಹುದು. ಈಗಾಗಲೇ ಒಂದು 18% ಅಷ್ಟು GST ಯನ್ನು ವಿಧಿಸಲಾಗುತ್ತೆ. ಇದನ್ನ 5% ಅವ್ರಿಗೆ ಇಳಿಸಬೇಕು ಅನ್ನೋದು ಕುರಿತಾಗಿ ಬೇಡಿಕೆ ಇದೆ. ನೀವ್ ಹೇಳ್ದಾಗೆ ಈಗಾಗಲೇ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಮೇಲೆ ಹಲವಾರು ರಿಯಾಯಿತಿಗಳನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಯಾಕೆಂದ್ರೆ ಅದ್ರ ಮೇಲಿನ GST ಕೂಡ ಕಡಿಮೆ ಇದೆ. ಯಾಕೆಂದ್ರೆ ಇವಿ ವೆಹಿಕಲ್ ಗಳ ಮೇಲೆ 5% ಅಷ್ಟು GST ನ ಹಾಕ್ತಾ ಇದೆ. ಇದ್ರ ಜೊತೆಗೆ ಹೈಬ್ರಿಡ್ ವೆಹಿಕಲ್ ಗಳ ಮೇಲೆ GST ನ ಇಳಿಸಬೇಕು ಅನ್ನುವಂತ ಬೇಡಿಕೆ ಕೂಡ ಇದೆ. ಯಾಕಂದ್ರೆ ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಜೊತೆಗೆ ಹೈಬ್ರಿಡ್ ವೆಹಿಕಲ್ ಗಳು ಕೂಡ ಹೆಚ್ಚಾಗಿ ಸೇಲ್ ಆಗ್ತಾ ಇದೆ. ಸೊ ಹೀಗಾಗಿ ಏನ್ ಮಾಡ್ತಾ ಇದಾರೆ ಗ್ರಾಹಕರು, ಏನ್ ಮಾಡ್ತಾ ಇದಾರೆ, ಈ ಒಂದು ಹೈಬ್ರಿಡ್ ವೆಹಿಕಲ್ ಗಳೇನಿದೆ, ಕಾರ್ಗಳಾಗಿರ್ಬೋದು, ಟ್ರಕ್ ಗಳಾಗಿರ್ಬೋದು, ಇವುಗಳ ಮೇಲೆ 28% ಇರೋ GST ನ ಕಡಿಮೆ ಮಾಡಬೇಕು ಅನ್ನುವಂತ ಬೇಡಿಕೆ ಕೂಡ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಮ್ಮ ಭಾರತದ ಆಟೋಮೊಬೈಲ್ ಮಾರುಕಟ್ಟೆ ಏನಿದೆ ಅಂದ್ರೆ ತುಂಬಾ ವೇಗವಾಗಿ ಬೆಳೀತಾ ಇದೆ ಇವಾಗ. ಸೊ ಇಂಥ ಸಮಯದಲ್ಲಿ ಈ ಮಾರುಕಟ್ಟೆಯನ್ನ ಇನ್ನಷ್ಟು ಉತ್ತೇಜನ ಕೊಡಬೇಕು ಅಂದ್ರೆ ತೆರಿಗೆಯನ್ನ ಕಡಿಮೆ ಮಾಡಬೇಕು, ಹೈಬ್ರಿಡ್ ವೆಹಿಕಲ್ ಗಳ ತೆರಿಗೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಬೇಡಿಕೆ ಕಂಡು ಬರ್ತಾ ಇದೆ. ಹಾಗೇನೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆಗಳು ಇದೆ ಈ ಒಂದು ಬಜೆಟ್ ಮೇಲೆ. ನೀವ್ ಹೇಳ್ದಾಗೆ ಕೃಷಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಮೇಲೆ ಸಾಲವನ್ನ
ಸಾಲದ ಮಿತಿಯನ್ನ ಇನ್ನೂ ಹೆಚ್ಚು ಮಾಡ್ಬೇಕು. ಹಾಗೇನೆ ತೆರಿಗೆ ರಹಿತ ಅಲ್ಲ, ಬಡ್ಡಿ ರಹಿತ ಸಾಲವನ್ನ ಈಗೇನು 3 ಲಕ್ಷದವರೆಗೆ ಏನ್ ಕೊಡ್ತಾ ಇದ್ದಾರಲ್ಲ, ಅದನ್ನ ಇನ್ನಷ್ಟು ವಿಸ್ತರಣೆ ಮಾಡ್ಬೇಕು, 5 ಲಕ್ಷದವರೆಗೆ ವಿಸ್ತರಣೆ ಮಾಡ್ಬೇಕು ಅನ್ನುವಂತ ಎಲ್ಲ ಬೇಡಿಕೆಗಳು ಇದೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಇನ್ನಷ್ಟು ಉತ್ತೇಜನ ಸಿಗಬೇಕು ಅನ್ನುವಂತ ಬೇಡಿಕೆಗಳು ಕೃಷಿ ವಲಯದಿಂದ ಕೇಳಿ ಬರ್ತಾ ಇದೆ. ಸೊ ಹಾಗೇನೆ ಇತ್ತೀಚೆಗಷ್ಟೇ ಈ ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನ ಚಾಲನೆ ನೀಡಿದ್ರು ಪಿಯೂಷ್ ಗೋಶಲ್ ಇವರು, ಕೇಂದ್ರ ಸಚಿವರು. ಅರಿಶಿನ ಒಂದು ಬೆಳೆಗೆ ಉತ್ತೇಜನ ನೀಡಬೇಕು, ಅರಿಶಿನ ಬೆಳೆಗಾರರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಒಂದು ಅರಿಶಿನ ಮಂಡಳಿಯನ್ನ ತೆರೆದಿದ್ದಾರೆ. ಈ ಕೆಲವು ತಜ್ಞರ ಪ್ರಕಾರ ಏನಂದ್ರೆ, ಅರಿಶಿನ ಮಂಡಳಿಗೆನೆ ಬಜೆಟ್ ನಲ್ಲಿ ಒಂದು ಪ್ರತ್ಯೇಕವಾಗಿ ಅನುದಾನವನ್ನ ಮೀಸಲಿಡಬಹುದು ಅಂತ ಒಂದು ನಿರೀಕ್ಷೆಗಳು ಕೂಡ ಇದೆ. ಯಾಕೆಂದ್ರೆ ಅರಿಶಿನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇಲ್ಲಿಗಿಂತ ದೇಶೀಯ ಬಳಕೆಗಿಂತ ವಿದೇಶದಲ್ಲಿ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಇದನ್ನ ರಫ್ತನ್ನ ಹೆಚ್ಚಿಸೋ ಮೂಲಕ ಏನು ವಿದೇಶಿ ವಿನಿಮಯ ಏನಾಗುತ್ತೆ, ಹೆಚ್ಚಳ ಆಗುತ್ತೆ. ಸೊ ಇದೆಲ್ಲ ಪ್ಲಾನ್ಗಳು ಇದೆ. ಹೀಗಾಗಿ ಈ ಒಂದು ಬಜೆಟ್ ನಲ್ಲಿ ನಮ್ಮ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ. ಈ ಬಾರಿ ಅಂತೂ ನಿರೀಕ್ಷೆಗಳು ಹೆಚ್ಚಾಗೇ ಇದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ನಮ್ಮ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅನ್ನೋದು ನೋಡ್ಬೇಕು.